ಸಮಯದಲ್ಲಿ ಬಾಳ್ದೇವ್ ಅವರ ಹೆಂಡತಿ ಹೊರದಿಂದ ಬಂದು ಇಷ್ಟೊಂದು ಚಿನ್ನ ನೋಡಿಬಿಟ್ಟಾಗ ಆಶ್ಚರ್ಯಗೊಂಡಳು. ಇವತ್ತು ಎಲ್ಲಿಂದ ಈ ಚಿನ್ನ ಬಂದಿತು? ಇದು ಯಾರದ್ದು? ಹೇಗೆ ನಮ್ಮ ಮನೆಯಲ್ಲಿ ಬಂದಿತು? ಆಳವಾದ ಉಸಿರನ್ನು ತೆಗೆದುಕೋ. ಈ ಎಲ್ಲ ಚಿನ್ನ ನಮ್ಮದೇ. ಈ ಚಿನ್ನ ಎಲ್ಲಿ ಬಂದಿತೋ ನಾನು ಎಲ್ಲವನ್ನೂ ಹೇಳ್ತೀನಿ. ಬಾಲ ತನ್ನ ಹೆಂಡತಿ ಮಾಯಕ್ಕೆ ಆ ಕತೆ ಸಂಪೂರ್ಣ ಹೇಳುತ್ತಾನೆ. ಆ ಕತೆ ಕೇಳಿ ಮಾಯ ಹೇಳುತ್ತಾಳೆ, ಹೌದಾ, ಅಂದ್ರೆ ಅದನ್ನು ಸರಿಯಾದ ವಿಷಯಗಳಿಗೆ ಉಪಯೋಗಿಸಬೇಕು. ಇಷ್ಟು ಚಿನ್ನ ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸಬಹುದು. ಹೊಸ ಬಟ್ಟೆಗಳು, ಸಿಹಿ ಆಹಾರ, ಹೌದು, ದೊಡ್ಡ ಮನೆ ಕೂಡ. ಇವುಗಳೆಲ್ಲ ಜೀವನಕ್ಕೆ ಬೇಕು. ಮಾಯಾ, ಈಗ ನಾವು ಅತ್ಯಂತ ಶ್ರೀಮಂತರು. ನನ್ನ ಅದೃಷ್ಟ ಬಂತು. ಮುಂದಿನ ದಿನ ಮಾಯಾ ಮತ್ತು ಬಾಲ ಹೊಲಕ್ಕೆ ಹೊರಟರು. ನಮ್ಮ ಹೊಲಗಳು ಎಲ್ಲವೂ ಒಣಗಿಬಿಟ್ಟಿವೆ. ನಮ್ಮ ಹೊಲಕ್ಕೆ ಒಳ್ಳೆಯ ಬೀಜ ಕೇಳಲ್ಲವೇ? ಒಳ್ಳೆಯ ಬೀಜ ಇದ್ದರೆ ಹೊಲದ ಬೆಳೆ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಸರಿ. ಓ ಜಾದುಗಡಿಗೆ, ನನ್ನ ಹೊಲಕ್ಕೆ ಚೆನ್ನಾಗಿ ಬೆಳೆ ಬರುವ ಬೆಳೆ ಕೊಡು. ಬಾಲ್ಗಡಿಗೆ ಇಟ್ಟ ತಕ್ಷಣ ಹಸಿರು ಹೊಲ ತುಂಬಿತು. ನಾನು ಬೆಳೆ ಬೇಡಿದಿಲ್ಲ, ಒಳ್ಳೆಯ ಬೀಜ ಬೇಡಿದೆ ಅಂತ ಕೇಳಿದೀನಿ. ನೀನು ನನ್ನ ಮಾತಿಗೆ ಒಪ್ಪುತ್ತಿದ್ದರೆ ದಯವಿಟ್ಟು ಈ ಪರ್ಡರ್ ವಾಪಸು ಮಾಡು. ವಾಪಸು ಮಾಡೋಣವೇ? ನನಗೆ ಇಷ್ಟು ಚೆನ್ನಾಗಿರುವ ಒಂದು ವಸ್ತು ಸಿಕ್ಕಿದ್ದು. ನಾನು ಮತ್ತೆ ಬಡತನಕ್ಕೆ ಹೋಗಬೇಕು ಅಂದ್ರೆ ಬೇಡ. ಮತ್ತೆ ಮಾಲ್ನ